ಸರ್ ಹೇಳ್ರಿ. ಇವರು ನೆನ್ನೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು ಸರ್. ಹಾಂ, ನೀವಿರಲಿಲ್ಲ. ಇವತ್ತು ಫೋನ್ ಮಾಡಿ ಕರ್ಸಿದ್ದೀನಿ ಸರ್. ಏನಂತ ಇವ್ರ ಪ್ರಾಬ್ಲಮ್ಮು? ಈ ಹುಡುಗಿನ ಮದುವೆ ಆಗಕ್ಕೆ ಇಷ್ಟಪಟ್ಟಿದ್ರಂತೆ ಸರ್. ಎಂಗೇಜ್ಮೆಂಟ್ ಕೂಡ ಆಗಿತ್ತಂತೆ. ಆದರೆ ಈಗ ಈ ಹುಡುಗಿನ ಮದುವೆ ಆಗಲ್ಲ, ಬೇರೆ ಹುಡುಗಿನ ಮದುವೆ ಆಗ್ತೀನಿ ಅಂತ ದಬಾಯಿಸ್ತಾನಂತೆ ಸರ್. ಬಹಳ ಸೂಕ್ಷ್ಮವಾದ ವಿಷಯ. ಒಂದು ಹುಡುಗಿನ ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡ್ತೀಯಾ? ಸಾಯೋವರೆಗೂ ಜೈಲಲ್ಲಿ ಕೊಳೆಯಾಗಿ ಮಾಡ್ಬಿಡ್ತೀನಿ. ಅಯ್ಯಯ್ಯೋ, ನಾನು ಮೋಸ ಮಾಡ್ತಾ ಇಲ್ಲ ಸರ್. ಇವಳೆ ಊಸರು ಬಳ್ಳಿ ಥರ ಮಾತು ಬದಲಾಯಿಸ್ತಾ ಇದ್ದಾಳೆ. ಏನಂತ? ಸರ್, ನಾನು ನಮ್ಮಮ್ಮಂಗೆ ಒಬ್ಬನೇ ಮಗ. ಮದುವೆ ಆದ್ಮೇಲೆ ನಮ್ಮಮ್ಮನ ಚೆನ್ನಾಗಿ ನೋಡ್ಕೋಬೇಕು, ನಾನು ನಮ್ಮಮ್ಮ ನೀನು ಎಲ್ಲ ಒಂದೇ ಮನೇಲಿರೋಣ ಅಂತ ಇವಳಿಗೆ ಹೇಳಿದ್ದೆ. ಅದಕ್ಕೆ ಇವಳು ಒಪ್ಪಿದ್ಲು. ಆದ್ರೆ ಈಗ ನೋಡಿದ್ರೆ ನಾನು ನಿಮ್ಮಮ್ಮನ ಜೊತೆ ಇರಲ್ಲ, ನಾನು ನಿಮ್ಮಮ್ಮನ ನೋಡ್ಕೊಳಕ್ಕಾಗಲ್ಲ, ಬೇರೆ ಮನೆ ಮಾಡು ಅಂತಿದ್ದಾಳೆ. ಅದಕ್ಕೆ ನಾನು ಇವಳನ್ನ ಮದುವೆ ಆಗಲ್ಲ ಅಂದೆ. ಇದ್ರಲ್ಲಿ ನಂದೇನಿದೆ ಸರ್ ತಪ್ಪು? ಏನಮ್ಮ ಇವನು ಹೇಳಿದ್ ನಿಜನಾ? ಸರ್, ಮುಂಚೆ ಇವ್ರ ತಾಯಿ ಗಟ್ಮುಟ್ಟಾಗಿ ಚೆನ್ನಾಗೇ ಇದ್ರು. ಅವರೇ ಮನೆ ಕೆಲಸ ಎಲ್ಲ ಮಾಡ್ಕೋತಿದ್ರು. ಆದ್ರೆ ಈಗ ಕಾಯಿಲೆ ಬಂದು ಹಾಸಿಗೆ ಹಿಡ್ದಿದ್ದಾರೆ. ಹಗಲು ರಾತ್ರಿ ಇವನ್ ತಾಯಿ ಚಾಕ್ರಿ ಮಾಡಕ್ಕೆ ನಾನ್ ಇವನನ್ ಮದ್ವೆ ಆದ್ರೆ ನನ್ಗೆಲ್ಲಿದೆ ಸರ್ ಸುಖ ಸಂತೋಷ? ನಾನು ಇವ್ನ್ಗೆ ಹೇಳ್ದೆ, ಇವ್ರ ಅಮ್ಮನ್ ನೋಡ್ಕೊಳಕ್ಕೆ ಒಬ್ರು ಕೆಲ್ಸದವ್ರನ್ನ ಗೊತ್ತು ಮಾಡೋಣ, ನಾವಿಬ್ರು ಬೇರೆ ಮನೆ ಮಾಡಿ ಸಂಸಾರ ಮಾಡೋಣ, ವಾರಕ್ಕೊಂದ್ಸತಿ ಬಂದು ಇವ್ರ ಅಮ್ಮನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಆದ್ರೆ ಅದಕ್ಕೆ ನನ್ನನ್ನೇ ಮದ್ವೆ ಆಗಲ್ಲ ಅಂತಾನೆ. ಇದ್ ಮೋಸ ಅಲ್ವಾ ಸರ್? ಏ ಹುಡ್ಗ, ಹಾಗಾದ್ರೆ ನಿನ್ನ ತಾಯಿಗೋಸ್ಕರ ನೀನು ಮದುವೆ ಆಗ್ದಾನೆ ಇದ್ಬಿಡ್ತೀಯಾ? ಹೇ, ಚಾನ್ಸೇ ಇಲ್ಲ ಸರ್. ನಮ್ಮ ಹಳ್ಳಿಲಿ ನಮ್ಮ ಮಾವನ ಮಗಳಿದ್ದಾಳೆ. ಪಾಪ, ತಂದೆ ತಾಯಿ ಇಲ್ದೇ ಇರೋ ತಬ್ಲಿ ಅವಳು. ಅವಳನ್ನ ಮದುವೆ ಆದ್ರೆ ನನ್ನನ್ನು ನೋಡ್ಕೋತಾಳೆ, ನಮ್ಮಮ್ಮನೂ ಚೆನ್ನಾಗಿ ನೋಡ್ಕೋತಾಳೆ. ಬೇರೆ ಮನೆನೇ ಮಾಡ್ಬೇಕಾಗಿಲ್ಲ ಸರ್. ಮದ್ವೆ ಆದ್ಮೇಲೆ ಬೇರೆ ಮನೆ ಮಾಡಿಸ್ತಾಳೆ, ಇಲ್ಲಾಂದ್ರೆ ಇವ್ರ ಅಮ್ಮಂಗ್ ವಿಷ ಹಾಕಿ ಗೋಟಕ್ ಅನ್ಸ್ಬಿಡ್ತಾಳೆ. ಅದ್ಯೂನಿಗೆ ಅರ್ಥ ಆಗ್ತಿಲ್ಲ ಸರ್. ನನ್ನನ್ ಬಿಟ್ಟು ಅವಳನ್ ಮದ್ವೆ ಆಗ್ಬೇಕು ಅಂತಿದ್ದಾನೆ ಇವ್ರ ಅಮ್ಮನ್ ಸಾಯಿಸಕ್ಕೆ. ಪಾಪ ಸರ್, ಆ ಹುಡುಗಿ ಆ ಥರದವಳಲ್ಲ. ಅದ್ ನಿಂಗೆ ಈಗ ಗೊತ್ತಾಗಲ್ಲ, ಮದ್ವೆ ಆದ್ಮೇಲೆ ಗೊತ್ತಾಗತ್ತೆ. ಸ್ಟಾಪ್ ಇಟ್. ಇವಾಗ ನೀವಿಬ್ರು ನನ್ನ ಮಾತು ಕೇಳಿ. ಏ ಹುಡ್ಗ, ನಿನಗೆ ನಿನ್ನ ಹೆಂಡತಿ ಜೊತೆ ಸಪ್ರೇಟಾಗಿ ಸುಖವಾಗಿರೋದು ಮುಖ್ಯನಾ, ಇಲ್ಲ ನಿನ್ನ ತಾಯಿ ಕ್ಷೇಮ ಮುಖ್ಯನಾ? ನನ್ನ ತಾಯಿ ಕ್ಷೇಮ ಸರ್. ಇವಳಿಗೆ ನನ್ ಮದ್ವೆ ಆಗೋ ಗಂಡನ್ ಜೊತೆ ಸುಖವಾಗಿರೋದು ಮುಖ್ಯ, ಇಲ್ಲಾಂದ್ರೆ ಮದ್ವೆ ಯಾಕಾಗ್ಬೇಕು? ಸರಿ, ಹಾಗಾದ್ರೆ ನಿಮ್ಮಿಬ್ರಿಗೂ ನೀವು ಬೇಕಾಗಿರೋದನ್ನ ಪಡಿಬೇಕು ಅಂತಂದ್ರೆ ನೀವಿಬ್ರು ಮದುವೆ ಆಗದೆ ಇರೋದೇ ಒಳ್ಳೇದು. ಏ ಹುಡುಗಿ, ನಿನ್ನಿಷ್ಟದ ಪ್ರಕಾರ ನಡೆಯೋಂಥ ಹುಡುಗನ ಹುಡುಕಿ ನೀನು ಮದುವೆ ಆಗು. ಅವನಿಗೆ ಅವ್ರ ಅತ್ತೆ ಮಗಳನ್ನ ಮದುವೆ ಆಗಿಬಿಟ್ಬಿಡು. ಇದಕ್ಕೆ ಒಪ್ತೀರಾ ಇಲ್ವಾ? ಇಲ್ಲ ಒಬ್ರ ಮೇಲೊಬ್ರು ಕಂಪ್ಲೇಂಟ್ ಕೊಟ್ಟು ಕಷ್ಟ ಅನುಭವಿಸ್ತೀರಾ? ನಾನು ಕಂಪ್ಲೇಂಟ್ ಕೊಡಲ್ಲ ಸರ್. ನಾನು ಬೇರೆ ಹುಡುಗನ್ ಮದ್ವೆ ಆಗ್ತೀನಿ. ನಾನು ಅಷ್ಟೇ ಸರ್, ಕಂಪ್ಲೇಂಟ್ ಕೊಡಲ್ಲ. ಇನ್ನೇನು, ನಿಮ್ಮ ಸಮಸ್ಯೆನ ನೀವೇ ಪರಿಹಾರ ಮಾಡ್ಕೊಂಡ್ರಲ್ಲ. ಪೊಲೀಸ್ ಕಂಪ್ಲೇಂಟು ಬೇಡ, ಕೋರ್ಟು ಬೇಡ. ಸರಿ, ಹೊರಡಿ. ಥ್ಯಾಂಕ್ ಯು ಸರ್. ಏನು ಸರ್ ಇದು? ಜೀವನದಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆ. ಆದಷ್ಟು ನಮ್ಮ ಸಮಸ್ಯೆಗೆ ನಾವೇ ಪರಿಹಾರ ಹುಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಸರಿ, ಒಂದು ಕಾಫಿ ಹೇಳಿ. ಆಯಿತು ಸರ್. ಕ್ಲಾಸ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಹೌದು, ಚೆನ್ನಾಗಿತ್ತು. ಎಲ್ಲ ಅರ್ಥ ಆಯ್ತಾ ನಿಂಗೆ? ಅರ್ಥ ಆಯ್ತು. ನಿಮಗೆ? ನನಗೂ ಅರ್ಥ ಆಯ್ತು. ಟ್ರೈನಿಂಗ್ ಕ್ಲಾಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ನಿನ್ನೆ ಮಹಿಳಾ ಉದ್ಯಮಿ ಸ್ಪೆಷಲ್ ಲೆಕ್ಚರ್ ಹೇಗಿತ್ತು? ಅವ್ರು ಏನ್ ಹೇಳಿದ್ರು? ಮದ್ವೆ ಆದ ಹೊಸದ್ರಲ್ಲಿ ಅವ್ರ ಗಂಡ ಮನೆ ಕೆಲ್ಸ ಮಾಡ್ಕೊಂಡ್ ಮನೇಲೇ ಇರು, ಕೆಲ್ಸಕ್ ಹೋಗ್ಬೇಡ ಅಂತ ಹೇಳಿದ್ರಂತೆ. ಹೌದಾ? ಇವ್ರ ಹೆಂಡತಿ ಮನೇಲೇ ಇದ್ರಂತೆ ಕಣೆ. ಇಂಜಿನಿಯರಿಂಗ್ ಮುಗಿಸಿದ್ರು ಕೆಲ್ಸಕ್ ಹೋಗ್ಬೇಡ ಅಂತ ಹೇಳಿದ್ರಂತೆ. ಅವಳ ಗಂಡ ಎಲ್ಲೋ ಹೋಗ್ಬೇಡ ಮನೇಲೇ ಇರು ಅಂತ ಕೂಡ್ ಹಾಕ್ಬಿಟ್ಟಿದ್ರಂತೆ. ಆಮೇಲೆ ಇದೀಗ ಅವ್ರ ಮನೆ ಕಾರ್ ಗ್ಯಾರೇಜ್ ಅಲ್ಲಿ ಒಂದ್ ಕಂಪ್ನಿ ಸ್ಟಾರ್ಟ್ ಮಾಡಿ 200 ಜನ ಕೆಲ್ಸ ಕೊಟ್ಟಿದ್ದಾರೆ. ದೊಡ್ಡದಾಗಿ ಬೆಳ್ದಿದ್ಯಂತೆ ಆ ಕಂಪ್ನಿ. ಓ, ಟ್ರಾಜಿಡಿ ಏನ್ ಗೊತ್ತಾ? ಹೆಂಡತಿ ಸಕ್ಸಸ್ ನೋಡಕ್ಕಾಗ್ದೆ ಗಂಡ ಬಿಟ್ಟೋಗ್ಬಿಟ್ನಂತೆ. ಹೌದಾ? ಅವ್ರ ಗಂಡ ಬಿಟ್ಟು ಹೋಗಿದ್ದಾನೆ ಅಂತ ಕೊರಗ್ತಾ ಇದಾರಾ ಅಥವಾ 200 ಜನಕ್ಕೆ ಸಂಬಳ ಕೊಡ್ತಾ ಇದೀನಿ ಅಂತ ಖುಷಿಯಾಗಿದ್ದಾರಾ? ಅದೆಲ್ಲ ಅವ್ರು ಹೇಳಲ್ಲ, ನಾವೇ ಕಲ್ಪಿಸ್ಕೋಬೇಕಾಗತ್ತೆ. ಖಂಡಿತ ಅವ್ರ ಮನ್ಸಿಗೆ ಬೇಜಾರಾಗಿರುತ್ತೆ. ಗಂಡ ಬಿಟ್ರು ಕೂಡ ಬೇಜಾರಿಲ್ಲದವರ ಸಾಧನೆ ಹೆಮ್ಮೆ ಅನ್ಸುತ್ತೆ ಅಲ್ವೇನ್ರಿ? ಏನಂತೀಯ ತಾರಾ? ಅದು ಸರಿ. ನಡೀರಿ ಹೋಗೋಣ. ಬನ್ರಿ ಹೋಗೋಣ. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ತಾರಾ. ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಯಾಕೆ ಮೇಡಮ್? ಯಾಕೆ ಅಂದ್ರೆ ಹೋಗಲ್ಲ ಅಂತ ನಿನ್ನೆಲ್ಲಿ ಕೆಲ್ಸಕ್ಕೆ ಹೋಗಿದ್ದೆ. ಅಲ್ಲಿ ನಿನ್ಗೆ ಏನ್ ಅನಿಸ್ತು? ಏನಾದ್ರೂ ಸಮಸ್ಯೆ ಆಯ್ತಾ? ನಾಳೆಯಿಂದಲ್ಲಿ ಕೆಲ್ಸಕ್ಕೆ ಹೋಗ್ತೀಯಾ ಇಲ್ವಾ ಕೇಳೋಣ ಅಂತ ಕಾಯ್ತಾ ಇದ್ದೆ. ನನಗೇನು ಬೇಜಾರಿಲ್ಲ ಮೇಡಮ್. ನಾನು ರೆಗ್ಯುಲರ್ ಆಗಿ ಅವ್ರ ಮನೆ ಕೆಲ್ಸಕ್ಕೆ ಹೋಗ್ತೀನಿ. ಗುಡ್, ನನ್ಗೀಗ ಸಮಾಧಾನ ಆಯ್ತು. ಇದರಿಂದ ನಿನಗೂ ಒಳ್ಳೇದಾಗತ್ತೆ, ಅವರಿಗೂ ಒಳ್ಳೇದಾಗತ್ತೆ. ಹಾಗೆ ಆಗ್ಲಿ ಮೇಡಮ್. ಥ್ಯಾಂಕ್ಸ್ ಫಾರ್ ಯೋರ್ ಮಾರಲ್ ಸಪೋರ್ಟ್. ನಾನು ಹೋಗ್ತೀನಿ.
ಅಮ್ಮ ನೀರು ಕೇಳಿದ್ದಲ್ಲ ತಗೋ. ಊಟ ಮಾಡಿದೆ ಅಮ್ಮ ಮಧ್ಯಾಹ್ನ? ಊಟನೂ ಮಾಡಿದೆ, 1 ಅವರ್ ನಿದ್ದೆನೂ ಮಾಡಿದೆಪ್ಪ. ಯಾಕಮ್ಮ ದಿನ ನಿದ್ದೆ ಬರ್ತಾ ಇರಲಿಲ್ವಾ? ಹೇಗಪ್ಪ ನಿದ್ದೆ ಮಾಡೋಕ್ಕೆ ಸಾಧ್ಯ? ಆ ಕಮ್ಲಿ ಸದಾ ಸಿಡ್ಮಿಡಿಗೆ ಉಟ್ಕೊಂಡೇ ಕೆಲಸ ಮಾಡೋಳು. ಒಂದು ಕೆಲಸ ಜಾಸ್ತಿ ಹೇಳಿದ್ರು ಬರೀ ಗೊಣಗೋಳು. ಅದನ್ನ ನಿನಗೆ ಹೇಳೋಕ್ಕೂ ಆಗದೆ, ಅವಳನ್ನ ಸಹಿಸ್ಕೊಳ್ಳೋಕ್ಕೂ ಆಗದೆ ತುಂಬ ಕಷ್ಟಪಡ್ತಾ ಇದ್ದೆ. ನೆಮ್ಮದಿನೇ ಇರಲಿಲ್ಲ. ನೆಮ್ಮದಿ ಇಲ್ಲ ಅಂದರೆ ನಿದ್ದೆ ಹೇಗೆ ಬರುತ್ತೆ ಹೇಳು? ಹಾಗಾದ್ರೆ ಇವತ್ತು ಕೆಲ್ಸಕ್ಕೆ ಬಂದಿಲ್ಲಲ್ಲ, ಆ ಹುಡುಗಿ ಇಷ್ಟ ಆದ್ಲಾ? ಹೌದು ಕಣೋ, ಸಿಟ್ಟಿಲ್ಲ, ಸಿಡ್ಕಿಲ್ಲ, ಸದಾ ನಗ್ತಾ ನಗ್ತಾ ಇರ್ತಾಳೆ. ಏನೋ ಸಿಟ್ಟು ಸಿಡ್ಕು ಇಲ್ವಾ? ಯಾಕೋ ಪ್ರತಾಪ ನಗ್ತಾ ಇದೀಯಾ? ಏನಿಲ್ಲ, ಅವಳಿಗೆ ಗಂಡಸ್ರನ್ ಕಂಡ್ರೆ ಎಲ್ಲೆಲ್ಲಿ ಸಿಟ್ಟು ಸಿಡ್ಕು ಬರುತ್ತೆ. ಆ ವಿಷಯ ಬಿಡು. ಆ ಹುಡುಗಿ ಕೆಲಸ ನಿನಗಿಷ್ಟ ಆಗಿದ್ರೆ ಸಾಕು. ನಂಗೂ ಅಷ್ಟೇ ಅಣ್ಣ, ಅವ್ರು ತುಂಬಾ ಇಷ್ಟ ಆಗಿದ್ದಾರೆ. ಅವ್ರು ನಂಗೆ ದಿನಕ್ಕೊಂದು ಕತೆ ಹೇಳ್ತೀನಿ ಅಂತಾನೂ ಹೇಳಿದ್ದಾರೆ. ಆಯ್ತು ರಾಜಿ, ಇನ್ಮೇಲೆ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಕೇಳಬೇಕು. ನೀನು ಎಲ್ರ ಥರ ಬುದ್ಧಿವಂತೆ ಆಗಬೇಕು. ಆಯ್ತು ಅಣ್ಣ, ನಾನು ಇನ್ಮೇಲೆ ಅವ್ರು ಹೇಳ್ದಂಗೆ ಕೇಳ್ತೀನಿ, ಸರಿನಾ? ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಸರ್, ಏನ್ರಿ? ರಾಬ್ರಿ ಕೇಸ್ ಡೀಟೇಲ್ಸ್ ರೆಡಿ ಇದೆ. ನಾಳೆ ಹಿಯರಿಂಗ್ ಇದೆ, ನೋಡ್ಬಿಟ್ಟು ಸಿಗ್ನೇಚರ್ ಮಾಡಿ ಸರ್. ಆ ಸಾಕ್ಷಿ ಎಲ್ಲ ಉಲ್ಟಾ ಹೊಡಿದಂಗೆ ನೋಡ್ಕೊಳ್ರಿ ಆಮೇಲೆ. ಆಯ್ತು ಸರ್. ತಗೊಳ್ಳಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಮಿಸ್ಟರ್ ಪ್ರತಾಪ್, ನೀವು ಅರ್ಜೆಂಟಾಗಿ ಮೈಸೂರಿಗೆ ಹೋಗ್ಬೇಕ್ರಿ. ಹೌದಾ ಸರ್? ಏನು ವಿಷಯ ಸರ್? ಮೈಸೂರಲ್ಲಿ ಒಂದು ಪ್ರಾಸ್ಟಿಟ್ಯೂಷನ್ ರಾಕೆಟ್ನ ಬರ್ಸ್ಟ್ ಮಾಡಬೇಕು. ಅಲ್ಲಿಂದ ಸಂಜೆ ಒಳಗಡೆ ನೀವು ರಿಪೋರ್ಟ್ ತರಬೇಕು. ಸರ್, ಅದು ಇವಾಗ ಮೈಸೂರಿಗೆ ಹೊರಟು ಸಂಜೆ ಒಳಗಡೆ ವಾಪಸ್ ಬರೋಕ್ಕಾಗುತ್ತೋ ಇಲ್ವೋ? ವಾಟ್ಸ್ ಯುವರ್ ಪ್ರಾಬ್ಲಮ್ ಐಸೆ? ಅದೇ ನಿಮಗೆ ಗೊತ್ತಲ್ವಾ ಸರ್, ನಮ್ಮ ತಾಯಿ ತಂಗಿ ವಿಷಯ. ಆಫೀಸ್ ಅವರ್ಸ್ ಆದಮೇಲೆ ಐ ಹ್ಯಾವ್ ಟು ಅಟೆಂಡ್ ದೆಮ್ ಪರ್ಸ್ನಲಿ. ಇವಾಗೇನು ಹೋಗೋಕ್ಕಾಗುತ್ತೋ ಇಲ್ವೋ ನೀವು? ಇಲ್ಲ, ಸಾರಿ ಸರ್. ನಮ್ಮ ತಾಯಿ ಹತ್ರ ಮಾತಾಡಿ ಆಲ್ಟರ್ನೇಟ್ ಮಾಡ್ಕೋತೀನಿ. ವೆರಿ ಗುಡ್, ಗೋ ಫಾಸ್ಟ್. ಥ್ಯಾಂಕ್ ಯು ಸರ್. ಅಮ್ಮ, ಹೇಳು ಪ್ರತಾಪ, ಏನ್ ವಿಷಯ? ಪ್ರಾಸ್ಟಿಟ್ಯೂಷನ್ ರಾಕೆಟಲ್ಲಿ ಸಿಗಾಕೊಂಡಿರೋ ಹೆಣ್ಮಕ್ಳನ್ನ ಬಿಡ್ಸಕ್ಕೆ ನಾನು ಅರ್ಜೆಂಟಾಗಿ ಮೈಸೂರಿಗೆ ಹೋಗಬೇಕು. ಹೌದಾ? ಇವತ್ತು ಮನೆಗೆ ಬರೋದು ತಡ ಆಗ್ಬೋದಮ್ಮ. ಅಮ್ಮ, ಅಲ್ಲಿ ತಾರ ಇದ್ರೆ ಇವತ್ತು ಪೂರ್ತಿ ನಿಮ್ಮನ್ನು ನೋಡ್ಕೊಳಕ್ಕೆ ಮನೇಲೇ ಇರೋಕ್ಕಾಗುತ್ತಾ? ಒಂದ್ಸಲ ಕೇಳಿ ನೋಡಮ್ಮ. ಆಯ್ತಪ್ಪ. ಥ್ಯಾಂಕ್ ಯು ಅಮ್ಮ. ಒಂದು ಪಕ್ಷ ರಾತ್ರಿ ಲೇಟ್ ಆದರೆ ನಾನೇ ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತೀನಮ್ಮ. ಸರಿ ಕಣ, ನಾನು ಕೇಳ್ಬಿಟ್ಟು ಹೇಳ್ತೀನಿ. ತಾರಾ, ನಮ್ ಪ್ರತಾಪ ಫೋನ್ ಮಾಡಿದ್ದ. ನಿನ್ ಹತ್ರ ಒಂದ್ ಸಹಾಯ ಕೇಳ್ಬೇಕಂತೆ. ಏನ್ ಸಹಾಯ ಆಂಟಿ? ಅದು ಅವ್ನ್ ಕೆಲ್ಸ ಮಾಡೋ ಏರಿಯಾದಲ್ಲಿ ಯಾರೋ ಬಡ ಹುಡ್ಗಿರ್ನ ಮೈಸೂರಿಗೆ ಕರ್ಕೊಂಡೋಗಿ ಕೆಟ್ಟ ಕೆಲ್ಸ ಮಾಡೋರ್ಗೆ ಮಾರ್ತಾ ಇದಾರಂತೆ. ಇವನ್ ಹೋಗಿ ಅವ್ರನ್ನ ಬಿಡಿಸ್ಕೊಂಬರ್ಬೇಕಂತೆ. ಅದಕ್ಕೆ ಸಂಜೆ ನೀ ಸ್ವಲ್ಪ ಬಂದು ನಮ್ ಜೊತೆ ಇದ್ದು ವಾಶ್ರೂಮ್ ಕರ್ಕೊಂಡು ಹೋಗೋದು, ಸ್ವಲ್ಪ ಊಟ ಕೊಡೋದು ಎಲ್ಲ ಮಾಡ್ಬಿಟ್ರೆ ರಾತ್ರಿ ಅವನ್ ಬಂದ್ಮೇಲೆ ನಿನ್ನ ಆಶ್ರಮ ಕರ್ಕೊಂಡು ಹೋಗಿ ಬಿಡ್ತಾನಂತೆ. ಅದು ವಾರ್ಡನ್ ಒಪ್ಪಿಗೆ ತಗೋಬೇಕು. ನಿಮ್ ವಾರ್ಡನ್ಗೆ ತಾನೇ ನಾ ಹೇಳ್ತೀನಿ ಬಿಡು, ಅವಳು ನಂಗೆ ಚೆನ್ನಾಗ್ ಗೊತ್ತು. ಅದ್ರಲ್ಲೂ ಒಂದ್ ಹೆಣ್ಣಿನ ರಕ್ಷಣೆ ಆಗತ್ತೆ ಅನ್ನೋದಾದ್ರೆ ಅವಳು ಬೇಡ ಅನ್ನಲ್ಲ. ಮತ್ತೆ ನೀನ್ ಬರ್ತೀಯ ತಾನೆ? ಸರಿ ಆಂಟಿ, ಬರ್ತೀನಿ. ಅಬ್ಬಾ, ನಾನು ಹಾಗಾದ್ರೆ ಈಗ್ಲೇ ಪ್ರತಾಪಂಗೆ ಹೇಳ್ಬಿಡ್ತೀನಿ, ನಿನ್ ಕೆಲ್ಸನ ನಿಶ್ಚಿಂತೆಯಾಗಿ ಮುಗಿಸ್ಕೊಂಡ್ ಬಾ ಅಂತ. ಸರಿ. ಸಾರಿ ಕಣ್ರೆ, ನಾನಿವತ್ ನಿಮ್ ಜೊತೆ ಬರೋದಕ್ಕಾಗಲ್ಲ. ತಾರಾ, ನೀನ್ ಹೋಗ್ತಿರೋದು ವೃದ್ಧಾಶ್ರಮಕ್ಕಲ್ವಾ? ಈಗ್ಯಾಕ್ ನಮ್ ಜೊತೆ ಬರಲ್ಲ ಅಂತಿದ್ಯಾ? ಇಲ್ಲ ಕಣೆ, ಇವತ್ತು ಆ ಇನ್ಸ್ಪೆಕ್ಟರು ಡ್ಯೂಟಿ ಮೇಲೆ ಮೈಸೂರ್ಗೆ ಹೋಗಿದ್ದಾರೆ. ಅವ್ರು ಬರೋವರೆಗೂ ನಾನು ಅವ್ರ ಮನೇಲೇ ಇರ್ಬೇಕು. ಅವ್ರ ತಂಗಿ ತಾಯಿನ ನೋಡ್ಕೋಬೇಕು. ನೀನು ಆ ಇನ್ಸ್ಪೆಕ್ಟರ್ ಮನೆ ಕೆಲ್ಸಕ್ ಹೋಗೋಕು ಇಷ್ಟ ಇಲ್ಲ ಅಂತ್ಯಾ, ಆದ್ರೆ ಹಗಲು ರಾತ್ರಿ ಅವ್ರ ಮನೆಯಲ್ಲೇ ಇರ್ತೀಯಲ್ಲೇ. ಏನೇ ಮಾಡೋದು? ವಾರ್ಡನ್ ಹೇಳಿದ್ದಾರೆ, ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಹೋಗ್ಲೇಬೇಕು. ಓಕೆಮಾ, ನಿನ್ನಿಷ್ಟ.